ನಾವು ಮದುವೆ ಆಗಿ 8 ವರ್ಷ ಆಗೋಯ್ತಲ್ಲ. ಹೌದು ರೀ. ಅಷ್ಟು ಲವ್ ಮಾಡಿ ನಾವು ಮದುವೆ ಆಗಿರೋರು 8 ವರ್ಷದಲ್ಲಿ ನಮ್ ಲವ್ ರನ್ನಿಂಗ್ ಸಕ್ಸಸ್ಫುಲ್ ಕಣೆ. ಒಂದ್ ಮುತ್ತು ಕೊಡ್ಲಾ? ಡ್ಯಾಡಿ ಮಮ್ಮಿ ಪಾಪು ನೀ ಇಲ್ಲೇ ಆಟ ಆಡ್ಕೊತಾ ಇರು. ಡ್ಯಾಡಿಗೆ ಆಫೀಸಿಗೆ ಹೊತ್ತಾಯ್ತು, ನಾನು ಟಿಫಿನ್ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಕಳ್ಳ. ಪಾಪು ನೀನ್ ಇಲ್ಲೇ ಆಟ ಆಡ್ಕತಾರು, ಮಮ್ಮಿಗೆ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ. ಲೇ ಆಟ ಆಡ್ಕೊಂಡ್ರೆ ಏನೋ ಮಾಡ್ತಾ ಇದ್ಯಾ? ಡ್ಯಾಡಿ ನನ್ ಸಾಂಗ್ ನ ಫೀಲ್ ಮಾಡ್ತಿದ್ದೆ ಡ್ಯಾಡಿ. ಸಾಂಗ್ ಫೀಲ್ ಮಾಡೋ ವಯಸ್ಸು ಇನ್ನೂ ಆಯ್ತ ಕಣ. ಏನೇ ಇವನು ನಿಮ್ ಬುದ್ಧಿ ಎಲ್ಲೋಗುತ್ತೆ? ಇವಳೊಬ್ಳು ಕರ್ಕೋಗೆ ಬಳಿಕೆ. ನೀವ್ ಹಿಂಗೆ ಓಡಾಡ್ತಾರಿ, ಕೋಳಿ ಕೌಚಾಕೊಂಡ್ ಹೋಗುವಂತ ಒಂದು ಕುತ್ಕೊಳಕ್ಕಾಗಲ್ವಾ? ಬಾಯ್ಲಿ ಓಯಾ. ಶೀಲಾ ಶೀಲಾ ಶೀಲಾ, ಬೇಗ ಬಾರಿ, ಹಿಮಾಲಯದಿಂದ ಪ್ರಸಾದ ತಂದಿದ್ದೀನಿ, ಇಲ್ಲಾಂದ್ರೆ ಕರಗೋಗ್ಬಿಡುತ್ತೆ. ಶೀಲಾ ಶೀಲಾ. ಯಾರು? ಇದೇನು ಈ ಮನೇಲಿ ಕರೆದ್ರೆ ಆ ಮನೇಲಿ ಸೌಂಡ್ ಬರುತ್ತೆ? ಶೀಲಾ. ಏನು ಇಲ್ಲ ಮುಂದಗಪ್ಪ. ಶೀಲಾ ಶೀಲಾ. ಅಯ್ಯೋ ಶೀಲಾ. ಯಾರಿದು? ಶೀಲಾ, ಆ ಮನೇಲಿ ಏನೇ ಮಾಡ್ತಿದ್ದೆ? ನೀವಿನ್ನು ಬದುಕೇ ಇದ್ದೀರಾ? ಆ ಮನೇಲಿ ಏನೇ ಮಾಡ್ತಿದ್ದೆ? ನೀವಿನ್ನು ಬದುಕಿದ್ದೀರಾ? ಆ ಮನೇಲಿ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನೀವಿನ್ನು ಬದುಕಿದ್ದೀರಾ ಅಂತ ಕೇಳ್ತೀಯಲ್ಲ. ನಾ ಸತ್ತೋಗಿದ್ದೀನಿ ಅಂತ ಯಾರು ಹೇಳಿದ್ದು? ಮತ್ತೆ ಆ ಗಿಡ ಒಣಗೋಗ್ಬಿಡ್ತು. ದಿನಾಲು ನೀರ್ ಹಾಕು ಅಂತ ಹೇಳಿದ್ದೆ ತಾನೆ? ನಾ ಡೈಲಿ ಮಿನರಲ್ ವಾಟರೇ ಹಾಕ್ತಿದ್ದೆ ರೀ. ದಿನಾಲು ನೀರ್ ಹಾಕಿದ್ರೆ ಅದ ಹೆಂಗೆ ಒಣಗೋಗುತ್ತೆ? ನಾನ್ ನೆಟ್ಟಿರೋ ಗುಲಾಬಿ ಗಿಡ ಕಿತ್ತಾಕಿ ಇಲ್ಲಾರೋ ದಾಸವಾಳದ ಗಿಡ ನೆಟ್ಟಿದಾರಲ್ಲೇ. ನಿನಗ್ ಗುಲಾಬಿ ಗಿಡ ಯಾವ್ದು ದಾಸವಾಳ ಗಿಡ ಯಾವ್ದು ಗೊತ್ತಾಗಲ್ವಲ್ಲ? ಇದ್ಯಾವ್ದು ಮಂಜುನಾಥನ್ ಪ್ರಿಂಟ್ ಇದ್ದಂಗಿದೆ? ಅವ್ರ ಮಗನ? ಇನ್ ಬರೀ ಮಂಜುನಾಥನ್ ಮಗ ಅಲ್ಲ ರೀ, ನನ್ ಮಗನು ಹೌದು. ಅಂದ್ರೆ ಅಂದ್ರೆ ನನ್ನ ಮಂಜುನಾಥ್ ಕಾಂಬಿನೇಷನ್ ಅಲ್ಲಿ ಬಂದಿರೋ ಔಟ್ಪುಟ್. ಯಾರೇ ನನ್ನೇನ್ ಕರ್ದವನು? ಯಾರ? ನೀವ್ ಇನ್ನೂ ಬದುಕಿದ್ದೀರಾ? ವಾಟ್ ಎ ಮಿರಾಕಲ್. ಮಿರಾಕುಲ್ ಅಂತ ಮಿರಾಕುಲ್. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನಾನ್ ನೆಟ್ಟಿರೋ ಗುಲಾಬಿ ಗಿಡ ಕಿತ್ತಾಕಿ ಅಲ್ಲಿ ದಾಸವಾಳದ ಗಿಡ ನೆಟ್ಟಿದ್ ನೀನ ತಾನೆ? ನೋಡು ಶಂಕರ್, ಈ ಗಿಡ ನಾನ್ ನೆಟ್ಟಿದ್ದು ಅಂತಂತ್ರ ಬೇಕಾದ್ರೆ ಹೇಳು, ನೋಂಬ್ತೀನಿ. ಅದ್ಬಿಟ್ಟು ಈ ಒಣಗೋಗಿರೋ ಗಿಡಕ್ಕೂ ನನಗೂ ವ್ಯತ್ಯಾಸ ಸಂಬಂಧ ಏನೂ ಇಲ್ಲ. ನನಗದ ಯಾವ್ದು ಗೊತ್ತಿಲ್ಲ. ನಿನ್ ಮಗ ನೀಚ, ನಾನು ನೆಡ್ತೀನಿ, ನನಗ್ ಕೊಡು. ಶಂಕರ್, ಮಗು ಬೇಕಾದ್ರೆ ಕರ್ಕೋಗು, ಹೆಂಡತಿ ಮಾತ್ರ ಕಳಿಸಕ್ಕಾಗಲ್ಲ. ನನಗ್ ಮಗು ಬೇಡ, ನನಗ್ ನಾನು ನೆಡ್ತೀನಿ ಬೇಕು. ಶಂಕರ್, ಹಿಮಾಲಯ ಪರ್ವತಕ್ಕೆ ಯಾಕೆ ಹೋಗಿದೆ? ಮಗುಗೋಸ್ಕರ. ಕೊಡ್ತಾ ಇದ್ದೀನಲ್ಲ, ತಕೋಗು. ನನಗ್ ಮಗು ಬೇಡ, ನನಗ್ ನಾನು ನೆಡ್ತಿಬೇಕು. ಡ್ಯಾಡಿ ಯಾರಿ ಅಂಕಲ್? ಅಯ್ಯೋ, ಡ್ಯಾಡಿ ಪೊಸಿಷನ್ ಅಲ್ಲಿ ಇರೋನು ಅಂಕಲ್ ಆಗ್ಬಿಟ್ಟವನೆ. ಅಂಕಲ್ ಪೊಸಿಷನ್ ಅಲ್ಲಿ ಇರೋ ನಾನು ಡ್ಯಾಡಿ ಆಗ್ಬಿಟ್ಟಿದ್ದೀನಿ ಮೈ ಸರ್. ನಿಂಗೆ ಗೊತ್ತಾಗಲ್ಲ ಸುಮ್ಮನೆ. How it is possible, ಡ್ಯಾಡಿ? ಇಂಪಾಸಿಬಲ್ ಇಸ್ ಪಾಸಿಬಲ್ ಮೈ ಸರ್. ಆಹಾ ಆಹಾ, ನೋಡ್ರ ತಂದೆ ಮಗನ ಸಂಬಂಧ ನೋಡ್ರ. ನನಗ್ ನಾನು ಹೆಣ್ತಿನ ಬೇಕು. ಬಿಡು ಕೈನ. ಅವಳು ನಾನು ಹೆಣ್ತಿ ಕಣ. ಆಗ ನಿನ್ನಂತಿ ನಮ್ಮ ಅಪ್ಪನಂತಿ. ಇವ್ರೇ ನಮ್ಮ ಅಪ್ಪ ಅಮ್ಮ ಅವಾಗ. ಮಂಜುನಾಥ, ಈ ಮಗು ಸೇಮ್ ನಿಂತರನೇ ಇದೆ ಅಲ್ಲ? ಬೇವನ್ ಮರದಲ್ಲಿ ಮಾವನ್ಕಾಯಿ ಹುಟ್ಟುತ್ತ ಬ್ರದರ್. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಏನ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನ್ ಸುಪ್ನಾಥ ಸಂಸಾರ ನೋಡೋದಕ್ಕಿಂತ ಭಜನೆ ಮಾಡೋದು ಒಳ್ಳೇದು. ಅಲ್ಲ, ಹೋಗೋದು ಹೋಗ್ತಿದ್ದೀರಾ, ಒಂದು ಗಿಡ ನೆಟ್ಬಿಟ್ಟು ಹೋಗಿ. ನಾ ಬಂದು ಗಿಡ ನೆಡ್ತೀನಿ, ಈ ನನ್ನ ಮಗ ಬಂದು ಕಿತ್ತಾಕ್ಲಿ. ಅಯ್ಯ ಮಂಜುನಾಥ, ನಿನಗೊಂದು ದೊಡ್ಡ ನಮಸ್ಕಾರ. ನಮಸ್ಕಾರ. ನನಗೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿದೀಯಲ್ಲ, ಇನ್ನೊಂದು ಆಪ್ಷನ್ ನೀನೇ ಹೇಳ್ಬಿಡು ನನಗೆ. ಖಂಡಿತ ಇದೆ, ನಿನಗೆ ಆಪ್ಷನ್ ಇದ್ದೇ ಇದೆ. ತಗ, ನಾನು ಹೆಂಗ್ ಸಾಂಗ್ ಹಾಕಂದ್ ಪಟಾಯಿಸಿದ್ನ ಹಂಗ ನೀನುವೆ
ಬೇರೆ ಏರಿಯಾಗೆ ಹೋಗಿ ಟ್ರೈ ಮಾಡು, ಸಿಕ್ಕಿದ್ರು ಸಿಕ್ಬಹುದು. ಮಜಾ ಭಾರತ. ಈಗ ಸೀದಾ ಕಮೆಂಟ್ಸ್ ಹತ್ರ ಹೋಗೋಣ. ಎಸ್ ನಾರಾಯಣ್ ಸರ್. ರಾಘವೇಂದ್ರ ಸರ್. ಜಗದೀಶ್ ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಯಾರಿ. ಥ್ಯಾಂಕ್ ಯು ಸರ್. ರಾಘವೇಂದ್ರ ಹುಡುಗ ಅಂತ ಹೇಳಿದ್ರೆ ಯಾರೂ ನಂಬಲ್ಲ, ಅವ್ರಿಗೆ ಜನ್ಮ ಕೊಟ್ಟವರು ನಂಬಲ್ಲ. ನಾನು ಕೇಳಬೇಕು ಅಂತ ಇದ್ದೆ, ಅದೇನು ಹುಡುಗನೋ ಹುಡುಗಿನೋ ಸರಿ ಕೇಳೋಣ ಅನ್ಕೊಂಡೆ. ನಾರಾಯಣ ಅಷ್ಟರಲ್ಲಿ ಏನೋ ಮೈಂಡ್ ಇದಾಯ್ತು, ಕೇಳಕ್ ಹೋಗ್ಲಿಲ್ಲ. ನಾನು ನಿಜವಾಗ್ಲೂ ನೀನು ಹುಡುಗಿನೇ ಅನ್ಕೊಂಡಿದ್ದೆ. ನಿಮ್ಮ ತಂಡ ಯಾವಾಗ ಬಂದ್ರು ನಮ್ಮ ಮಜಾ ವೇದಿಕೆಗೆ ಫುಲ್ ಮನರಂಜನೆ ಕೊಡ್ತೀರಿ. ಯಾವಾಗ ಬಂದ್ರು ಕೂಡ, ಇವತ್ತು ಕೂಡ ಎಲ್ಲೂ ಕೊರತೆ ಮಾಡಿಲ್ಲ, ಎಲ್ಲರಿಗೂ ಫುಲ್ ಮೀಲ್ಸ್ ಕೊಟ್ಟಿದ್ದೀರಾ. ಕಂಗ್ರಾಟ್ಸ್. ವಾರ್ಕೀಸ್ ಸರ್, ನಿಮ್ಗೆ ಹೇಗೆ ಅನಿಸ್ತು? ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ರೆ. ಒಂದು ಹಾಸ್ಯ ಅಂದರೆ ದೇರ್ ಆರ್ 3 ಟೈಪ್ಸ್ ಆಫ್ ಕಾಮಿಡೀಸ್. ನಂಬರ್ 1 ಡೈಲಾಗ್ ಕಾಮಿಡಿ, ಸೆಕೆಂಡ್ ಈಸ್ ಆಕ್ಷನ್ ಕಾಮಿಡಿ. ಬಾಳೆಹಣ್ಣು ಸಿಪ್ಪೆ ಮೇಲೆ ಜಾರ್ ಬಿದ್ದು ಬಿಟ್ರೆ ಎಲ್ಲರೂ ನಗ್ತಾರೆ. ಮೂರನೇದು ಸಿಚುಯೇಷನಲ್ ಕಾಮಿಡಿ. ಯಾಕಪ್ಪ ಇವಾಗ ಆ ಮೂರನ್ನು ನಿಮಗೆ ಹೇಳಿದೆ ಅಂತಂದರೆ, ನೀವು ಮಾಡಿದ ಸ್ಕಿಟ್ಟಲ್ಲಿ 3 ಇತ್ತು. ಒಟ್ಟಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ರಿ. ನಾರಾಯಣ್ ಹೇಳಿದಾಗೆ ಹುಡುಗಿ ರಾಘವೇಂದ್ರ ಹುಡುಗಿಯಾಗೇ ಇತ್ತೇ ಹೊರತು ಅದನ್ನೇನು ಹುಡುಗ ಅಂತ ಹೇಳೋಕ್ಕಾಗಲ್ಲ. ಆ ಟೆಸ್ಟ್ ನಾವು ಮಾಡೋದು ಬೇಡ ಈಗ. ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ರಿ. ಕೀಪ್ ಇಟ್ ಅಪ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್. ರಾಘವೇಂದ್ರ, ಕಳೆದ ಬಾರಿ ನೀವು ಫಿಮೇಲ್ ಆಗಿ ಆಕ್ಟ್ ಮಾಡಿದಾಗ ನಮ್ಗೆ ಅಷ್ಟು ಇಂಪ್ರೆಸ್ ಆಗಿರ್ಲಿಲ್ಲ. ಈ ಸಾರಿ ತುಂಬಾ ಮುದ್ದಾಗಿ ಆಕ್ಟ್ ಮಾಡಿದ್ರಿ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ರಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಒಂದು ಸೀನಲ್ಲಂತೂ ನೀವು ಮಂಜುನಾಥ್ ಮಂಜುನಾಥ್ ಅನ್ನುವಾಗ ನಮ್ಗೆ ಕಲ್ಪನವರೇ ಜ್ಞಾಪಕ ಬರ್ತಾ ಇದ್ರು. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ರಾಘವೇಂದ್ರ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ. ಇವತ್ತಿನ 3 ಪರ್ಫಾರ್ಮೆನ್ಸ್ ನಾವು ನೋಡಾಗಿದೆ. ಯಾರ ಮೂಡಿಗೇರುತ್ತೆ ಕಿರೀಟ ಅನ್ನೋದು ತಿಳ್ಕೊಳ್ಳೋಂಥ ಸಮಯ. ಸೂಪರ್ ಯಾರು ಸುಮಾರ್ ಯಾರು ಅಂತ ಹೇಳಿ ನಮ್ಮ ಜಡ್ಜಸ್ ತೀರ್ಮಾನ ಮಾಡುವಂತಹ ಟೈಮ್ ಇದೀಗಾಗಲೇ ಬಂದಿದೆ. ನಮ್ಮ ಇವತ್ತಿನ 3 ಟೀಮ್ಗಳಲ್ಲಿ ಸೂಪರ್ ಯಾರು ಸುಮಾರ್ ಯಾರು? ಸೂಪರ್ ರಾಘವೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ರಾಘವೇಂದ್ರ. ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಸೊ ಹೇಗೆ ಅನಿಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಲಾಸ್ಟ್ 2 ಸಲ ನಾನು ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ಅದನ್ನ ಈ ಸಲ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲಿ ನಾನು ಮುಂದಿನ ಸಲ ಬರ್ಬೇಕಾದ್ರೆ ಇನ್ನೂ ಹೆಚ್ಚಿದಾಗಿ ಇಂಪ್ರೂವ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸದ್ಯಕ್ಕೆ ನಿಮ್ಮ ಪ್ರತಿಭೆಗೆ ಕಿರೀಟ ಸಿಕ್ಕಾಗಿದೆ. ಸೊ ಇದೇ ಖುಷಿನಲ್ಲಿ ದಯವಿಟ್ಟು ತೆರಳಿ ಮಜಾ ಮಾಡಿ. ಮಜಾ ಭಾರತ. ಈಗ ಸುಮಾರಾಗಿರುವಂತ ಪರ್ಫಾರ್ಮೆನ್ಸಿನ ಒಬ್ಬರಿಗೆ ಯಾರಿಗಾದ್ರೂ ಅಥವಾ ತಂಡಕ್ಕೆ ಪನಿಷ್ಮೆಂಟ್ ಸಿಗುತ್ತೆ. ಕೇಳ್ಬಿಡಮ್ಮ ಮಿಕ್ಕಿ ಫಾರ್ಮಾಲಿಟೀಸ್ ಎಲ್ಲ. ನಂಗೆ ಬೇಜಾರಲ್ಲಿ ಕೇಳ್ತಾ ಇದ್ದೀನಿ, ಇವತ್ತಿನ ಸುಮಾರು ಆಗಿರೋ ಪರ್ಫಾರ್ಮರ್ಸ್ ಯಾರು ಅಂತ. ನಾವು ಆ 2ನೇ ಅವಕಾಶವನ್ನ ಇಬ್ರು ಸೇರಿ ತೀರ್ಮಾನ ಮಾಡಿದೀವಿ ಮಸ್ಕರಿ ತಂಡಕ್ಕೆ. ಮಸ್ಕರಿ ತಂಡ. ಎಸ್, ಈಗ ಪನಿಷ್ಮೆಂಟ್ ಕೊಡುವಂತ ಟೈಮ್. ಪನಿಷ್ಮೆಂಟ್ ಕೊಡೋದಕ್ಕೆ ನಮ್ಮದೇ ಆದ ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಸೊ ಅದನ್ನ ಕೊಡೋದಕ್ಕೋಸ್ಕರ ಸುಂದರವಾದ ಹುಡುಗಿಯರನ್ನ ಮತ್ತೆ ವೇದಿಕೆ ಮೇಲೆ ಕರೆಯುವಂತ ಸಮಯ. ಬೇಬೀಸ್ ಕಮ್ ಆನ್ ಸ್ಟೇಜ್.
ಎಲ್ಲರ ಮುದ್ದಲ್ಲೂ ಒಂಥರ ಕಳಕಳೆಯಾಗಿ ನಗು ಕಾಣಿಸ್ತಾ ಇತ್ತು. ಮೇಷ್ಟ್ರೆ ಬನ್ನಿ, ನೀವೇ ಸೆಲೆಕ್ಟ್ ಮಾಡಿ. ಪನಿಷ್ಮೆಂಟ್ ಈ ಬ್ಯಾಗಲ್ಲಿ ಇರುತ್ತೆ. ಬನ್ನಿ, ಯಾವ್ದೋ ಒಂದು ಬ್ಯಾಗ್ ಕೈ ಹಾಕಿ. ಬ್ಯಾಗಿಗೆ ಬ್ಯಾಗ್ ಅಲ್ವಾ? ಸರ್ ನಿಧಾನ ನಿಧಾನ, ಮೆಲ್ಲ. ಇಲ್ಲಿ ಇವರಿಗೆ ಸಿಕ್ಕಿರೋಂತ ಪನಿಷ್ಮೆಂಟ್ ಬಗ್ಗಿಸಿ ಎಲ್ಲರನ್ನು ನಗಿಸಿ. ಅದು ಯಾರನ್ನು ಬಗ್ಸೋದು ಅಂತ ಇಲ್ಲ, ಅದು ಏನು ಅಂತ ಗೊತ್ತಾಗತ್ತೆ ಇವಾಗ. ಭೂತಾಯಿನ ಮಕ್ಕಳ ತಗೊಬರೋ ಪ್ರಾಪರ್ಟಿ ಏನಿಲ್ಲ, ವೆರಿ ಸಿಂಪಲ್. ನಿಮ್ಮಲ್ಲಿ 3 ಜನ ಇದ್ದೀರಾ, ಇದರಲ್ಲಿ 2 ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಬ್ರು ಹಿಂಗ್ ಕುತ್ಕೋಬೇಕು, ಅವ್ರ ಬೆನ್ ಮೇಲೆ ಇನ್ನೊಬ್ರು ಹಿಂಗ್ ಹತ್ಬೇಕು, ಉಪ್ಪು ಮೂಟೆ ತರ ಮಾಡ್ಕೊಂಡು ಇದೆಲ್ಲದ್ರ ಮಧ್ಯ ಒಳಗಿಂದ ಬರಬೇಕು. ಆ ಲಾಸ್ಟ್ ಅಲ್ಲಿ ಬಂದ್ಮೇಲೆ ಯಾರು ಉಳಿತಾರೋ ಅವ್ರು ತಿರ್ಗಾ ಎತ್ಕೊಂಡು ವಾಪಸ್ ಹಿಂಗಿಂದ ಆ ಕಡೆ ಹೋಗ್ಬೇಕು. ಸೂಪರ್ ರೇನೆ, ಸೂಪರ್. ಇಷ್ಟು ಲೀಲಾಜಾಲಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋ ಸ್ಕಿಟ್ ತಗೊಳ್ಳಿ, ಇನ್ನೂ ಜಾಸ್ತಿ ನಮ್ಮೆಲ್ಲರನ್ನು ರಂಜಿಸಿ. ಈಗ ಸದ್ಯಕ್ಕೆ ಹೋಗ್ಬಿಟ್ಟು ಬನ್ನಿ. ಸೊ ಇದರೊಂದಿಗೆ ಇವತ್ತು ನಮ್ಮ ಜೊತೆ ಇಷ್ಟೋ ತನಕ ಇದ್ದಂಥ ದ್ವಾರಕೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಎಕ್ಸಲೆಂಟ್ ಸರ್, ಶ್ರುತಿ ಮೇಡಮ್. ಎಸ್, ಇಷ್ಟೋ ತನಕ ನಮ್ಮ ಜೊತೆ ದ್ವಾರಕೀಶ್ ಸರ್ ಇದ್ರು. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಆ ಮಾತು ತುಂಬ ಸಣ್ಣದಾಗ್ಬಿಡುತ್ತೆ. ಕನ್ನಡ ಚಿತ್ರರಂಗಕ್ಕೆ ಕೆಲವು ಮುತ್ತುಗಳಿವೆ. ಆ ಮುತ್ತುಗಳಲ್ಲಿ ದ್ವಾರಕೀಶ್ ಅಣ್ಣ ಕೂಡ ಒಂದು ಮುತ್ತು ಅಂತ ಹೇಳಕ್ಕೆ ನಾನು ವೇದಿಕೆ ಇಷ್ಟಪಡ್ತೀನಿ. ಮಜಾ ಭಾರತ ಈ ತಂಡದಿಂದ ಅವರಿಗೆ ಆಯಸ್ಸು ಆರೋಗ್ಯ ಹೆಚ್ಚಿಗೆ ಕೊಡಲಿ. 50ನೇ ಚಿತ್ರ ಇವತ್ತೇನು ಭರ್ಜರಿ ಯಶಸ್ಸನ್ನ ಕಂಡಿದೆ, ಆದಷ್ಟು ಬೇಗ ಅದು ದೊಡ್ಡ ಮಟ್ಟದಲ್ಲಿ ಶತದಿನೋತ್ಸವವನ್ನು ಆಚರಿಸಲಿ. ಆ ಸಂಭ್ರಮವನ್ನು ನಾವು ಈ ವೇದಿಕೆ ಮೇಲೆ ಆಚರಿಸೋಣ ಅಂತ ನಾನು ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ದ್ವಾರಕೀಶ್ ಸರ್ ಇಷ್ಟೊತ್ತಂಗ ನಮ್ಮ ಜೊತೆ ಇದ್ರಿ. ಈ ಮಜಾ ಭಾರತ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನಿಸ್ತು? ಮಜಾ ಭಾರತ ಅನ್ನೋ ಕಾರ್ಯಕ್ರಮಗಳು ಬೇಕಾಗಿವೆ ಈ ದಿನ. ಬಹಳ ಜನ ನಟರುಗಳಿಗೆ ಅವಕಾಶ ಸಿಗುತ್ತೆ. 2 ಆ್ಯಕ್ಟರ್ಗಳಿದಾರಂತೆ ಜೀವನದಲ್ಲಿ, 2 ಹೀರೋಗಳಿದಾರಂತೆ ಜೀವನದಲ್ಲಿ. ಒಬ್ಬ ಗೆದ್ದ ನಟ, ಒಬ್ಬ ಗೆಲುವನ್ನು ಹುಡುಕ್ತಾ ಇರೋ ನಟ. 2 ನಟರು ಆಸೆಗಳನ್ನು ಹೃದಯದಲ್ಲಿ ಮುಚ್ಚಿಟ್ಟುಕೊಂಡು ಹೃದಯದಿಂದ ಎಂದು ಆ ಆಸೆ ಈಡೇರುತ್ತೋ ಅಂತ ಹೊಂದಿರುವ ಕಲಾವಿದರುಗಳಿಗೆ ಈ ಥರ ವೇದಿಕೆ ಬಹಳ ಮುಖ್ಯ. ಈ ಮಜಾ ಭಾರತ ಆ ಥರ ಒಂದು ಕಲೆಯನ್ನು ತೋರಿಸುವ ದೊಡ್ಡ ವೇದಿಕೆಯಾಗಿದೆ. ಅದಕ್ಕೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆಲ್ ದ ಬೆಸ್ಟ್ ಫಾರ್ ಮಜಾ ಭಾರತ. ಶ್ರುತಿ ಮೇಡಮ್ ಕೂಡ ಏನಾದ್ರೂ ಏನಿಲ್ಲ, ನನಗೆ ಮಾತೇ ಬರಲ್ಲ ಅವ್ರು ನೋಡ್ತಿದ್ದ ಹಾಗೆ. ಹೇಳಕ್ಕೆ ಒಂದೇ ಇರೋದು, ದ್ವಾರಕೀಶ್ ಅಣ್ಣನ್ಗೆ ದೇವರು ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ಮಜಾ ಭಾರತ. ಸೊ ಇದೇ ತರ ಇನ್ನು ಸಾಕಷ್ಟು ಮಜಾ ಇನ್ಮೇಲೆ ಇದ್ದೇ ಇರುತ್ತೆ. ನೋಡ್ದೇ ಇರಿ. ಸದ್ಯಕ್ಕೆ ನಾವು ಹೊರಡಂತೆ ಸಮಯ ಆಯ್ತು. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಮಜಾ ಭಾರತ, ಮಜಾ ಭಾರತ.